ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನಾನು ತೋರಿಸ್ತಿರೋ ರೆಸಿಪಿ ಬಂದು ಕ್ಯಾಬೇಜ್ ಮಂಚೂರಿ, ಎಲೆಕೋಸ್ ಮಂಚೂರಿ. ಅದಕ್ಕೆ ಏನೇನು ಬೇಕು ನೋಡ್ಕೊಂಬರೋಣ ಬನ್ನಿ. ಎಲೆಕೋಸನ್ನ ಸಣ್ಣ ಕಟ್ ಮಾಡಿ ಇಟ್ಕೊಳ್ಳಿ. 4 ಸ್ಪೂನ್ ಕಾರ್ನ್ಫ್ಲೋರು, 4 ಸ್ಪೂನ್ ಮೈದಾ ಹಿಟ್ಟು, 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಕಸೂರಿ ಮೇಥಿನ ಸ್ವಲ್ಪ ಪುಡಿ ಮಾಡ್ಕೊಳ್ಳಿ, ಸಣ್ಣಗೆ ಟೇಸ್ಟ್ ಕೊಡುತ್ತೆ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮನೇಲೇ ಮಾಡಿಟ್ಕೊಂಡಿದ್ದೀನಿ. ಈರುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಳ್ಳಿ. 1 ದಪ್ಪ ಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿ ಇಟ್ಕೊಳ್ಳಿ. 1 ಸ್ಪೂನ್ ಕಾರ್ನ್ಫ್ಲೋರ್ಗೆ ನೀರು ಹಾಕಿ ಇಷ್ಟಾಗುತ್ತೆ. ಟೊಮೆಟೊ ಕೆಚಪ್ಪು, ರೆಡ್ ಚಿಲ್ಲಿ ಸಾಸು, ಸೋಯಾ ಸಾಸು. ಈಗ ಏನು ಮಾಡಬೇಕಂದ್ರೆ ಹೆಚ್ಚಿಟ್ಟಿರುವ ಕ್ಯಾಬೇಜ್ ಎಲೆಕೋಸ್ ಏನಿರುತ್ತೋ ಅದಕ್ಕೆ ಕಾರ್ನ್ಫ್ಲೋರ್ ಮತ್ತು ಮೈದಾ ಹಿಟ್ಟು ಏನು ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ. ಆಮೇಲೆ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಮೇಥಿ, ಕಸೂರಿ ಮೇಥಿ ಏನೇನು ತೊಗೊಂಡಿದ್ವೋ ಅದನ್ನು ಕೂಡ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ವಲ್ಲ ಅದನ್ನು ಹಾಕಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟ್ ಅದನ್ನು ಅದು ಮಿಕ್ಸ್ ಆದ್ಮೇಲೆ ಸ್ವಲ್ಪ ನೀರು ಹಾಕಿ, ಜಾಸ್ತಿ ಹಾಕಬೇಡಿ, ಸ್ವಲ್ಪ ನೀರು ಹಾಕಿ ಅದನ್ನು ಕಲಿಸ್ಕೊಳ್ಳಿ. ನಂತರ ಒಂದು ಬಾಣಲಿಲಿ ಎಣ್ಣೆ ಇಟ್ಬಿಟ್ಟು, ಎಣ್ಣೆ ಕಾದ ನಂತರ ಅದು ಕಲಿಸ್ಕೊಂಡಿರ್ತೀವಲ್ಲ ಎಲೆಕೋಸು ಅದನ್ನು ಒಂದೊಂದೇ ಹಾಕ್ತಾ ಬನ್ನಿ ಗೋಬಿ ಶೇಪಲ್ಲಿ. ನೋಡಿ, ಈ ಥರ ರೋಸ್ಟ್ ಮಾಡಿ ಚೆನ್ನಾಗಿ. ರೋಸ್ಟ್ ಆದ ನಂತರ ಡ್ರೈ ಗೋಬಿ ರೆಡಿ ಆಗುತ್ತೆ. ಈಗ ಮಂಚೂರಿ ಹೆಂಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ. ಒಂದು ಬಾಣಲೆಗೆ 2 ಸ್ಪೂನ್ ಎಣ್ಣೆ ಹಾಕಿ, 2 ರಿಂದ 3 ಸ್ಪೂನು. ಅದು ಕಾದ ನಂತರ ಈರುಳ್ಳಿ ಹಾಕಿ, ಈರುಳ್ಳಿ ಆಗಿದ್ದಾದ್ಮೇಲೆ ಕ್ಯಾಪ್ಸಿಕಮ್ ಹಾಕಿ, ದಪ್ಪ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳಿ. ನಂತರ 1 ಸ್ಪೂನ್ ಟೊಮೆಟೊ ಸಾಸ್ ಹಾಕಿ, 1 ಸ್ಪೂನ್ ರೆಡ್ ಚಿಲ್ಲಿ ಸಾಸ್ ಹಾಕಿ, ನೀವು ಗ್ರೀನ್ ಚಿಲ್ಲಿ ಸಾಸ್ ಕೂಡ ಹಾಕ್ಬೋದು. 1 ಸ್ಪೂನ್ ಸೋಯಾ ಸಾಸ್ ಹಾಕಿ, ನಂತರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳಿ, ಇದ್ರ ಸ್ಮೆಲ್ಲೆಲ್ಲ ಹೋಗೋಷ್ಟು. ನಂತರ ನಾವು ಕಾರ್ನ್ಫ್ಲೋರ್ ಮತ್ತು ನೀರು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ, ಸ್ವಲ್ಪ ಥಿಕ್ನೆಸ್ ಬರುತ್ತೆ ಇದನ್ನು ಹಾಕಿದ್ರೆ. ಅದನ್ನು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ತುಂಬ ಏನಾದರೂ ತಿಕ್ಕಾಯಿತು ಅಂತಂದರೆ ಸ್ವಲ್ಪ ನೀವು ನೀರು ಕೂಡ ಹಾಕೋಬೋದು. ನೋಡಿ, ಇದು ತುಂಬ ತಿಕ್ಕಾಯಿತು, ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ನೀರು ಹಾಕಿದ್ರೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಆಗುತ್ತೆ ಕನ್ಸಿಸ್ಟೆನ್ಸಿ. ಈ ಥರ ಆಗಿದ್ದಾದ್ಮೇಲೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ, ರುಚಿಗೆ ಜಾಸ್ತಿ ಹಾಕಬೇಡಿ, ಯಾಕಂದರೆ ನಾವು ಗೋಬಿ ಕೂಡ ಹಾಕಿರ್ತೀವಿ. ಉಪ್ಪು ನೋಡ್ಕೊಂಡು ಹಾಕಿ. ನಂತರ ನಾವೇನು ಕರೆದಿಟ್ಕೊಂಡಿರ್ತೀವಲ್ಲ ಗೋಬಿನ, ಆ ಫ್ರೈಡ್ ಗೋಬಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಅದು ಮಂಚೂರಿ ಏನಿರುತ್ತಲ್ಲ ಅದೆಲ್ಲ ಫುಲ್ ಹತ್ಕೋಬೇಕು, ಇದಕ್ಕೆ ಚೆನ್ನಾಗಿ ಹಚ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಮಗೆ ಕ್ಯಾಬೇಜ್ ಮಂಚೂರಿ, ಎಲೆಕೋಸಿನ ಮಂಚೂರಿ ರೆಡಿ ಟು ಈಟ್. ತುಂಬ ಟೇಸ್ಟಿಯಾಗಿರುತ್ತೆ. ಸೇಮ್ ಸ್ಟ್ರೀಟ್ ಸ್ಟೈಲೇ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.